ಅಡುಗೆ ಚಾನಲ್ಗೆ ಸ್ವಾಗತ. ನಾನಿವತ್ತು ಹುಳಿಯನ್ನು ಮಾಡ್ತಾಯಿದ್ದೀನಿ. ಇದು ಯಾವುದಪ್ಪ ಹುಳಿಯನ್ನು ಅಂತೀರಾ? ಚಿತ್ರಾನ್ನ ಪುಳಿಯೋಗರೆ ಮಾಡಿ ತಿಂದು ಬೇಜಾರು ಅನ್ನಿಸ್ದಾಗ ಸಿಂಪಲಾಗಿ 5 ನಿಮಿಷದಲ್ಲೇ ಮಾಡ್ಕೋಬೋದಾದಂಥ ಹುಳಿಯನ್ನು ಇದು. ಅದರಲ್ಲೂ ಬ್ಯಾಚುಲರ್ಸ್ಗೆ ಹೇಳಿ ಮಾಡಿಸಿದ ಅನ್ನ ಅಂತಲೇ ಹೇಳ್ಬೋದು. ಏಕೆಂದರೆ ಬಹಳ ಬೇಗ 5 ನಿಮಿಷದಲ್ಲೇ ರೆಡಿ ಆಗುತ್ತಿದ್ದು. ಉಳಿದಿರೋ ಅನ್ನದಲ್ಲಿ ಕೂಡ ಮಾಡ್ಕೋಬೋದು. ಈಗ ನಾನಿಲ್ಲಿ 1 ಬಟ್ಲು ಅನ್ನ ತಗೊಂಡಿದ್ದೀನಿ. ಉದುದ್ರಾಗಿ ಮಾಡಿಟ್ಕೋಬೇಕು ಅನ್ನನ. ಜೊತೆಗೆ 1 ನಿಂಬೆ ಹಣ್ಣು ಗಾತ್ರ ಹುಣಸೆಹಣ್ಣನ್ನು ನೀರಲ್ಲಿ ನೆನೆಸಿಟ್ಕೋಬೇಕು. ಅದು ಚೆನ್ನಾಗಿ ನೆಂದ ಮೇಲೆ ಅದರ ರಸ ತೆಗೆದು ಅನ್ನಕ್ಕೆ ಹಾಕಿ ನೀಟಾಗಿ ಕಲಿಸ್ಕೋಬೇಕು. ನಾವಿಲ್ಲಿ ಅನ್ನನ ಉದುದ್ರಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಇದು ಅನ್ನ ಬೆಂದೋಗ್ಬಿಟ್ರೆ ಮುದ್ದೆ ಆಗುತ್ತೆ. ಈಗ ಈ ಅನ್ನಕ್ಕೆ ಹುಣಸೆ ರಸ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀಟಾಗಿ ಕಲಸಿಟ್ಕೊತಾ ಇದ್ದೀನಿ. ಈ ರೀತಿ ನೀಟಾಗಿ ಅನ್ನಕ್ಕೆಲ್ಲ ಹುಳಿ ಉಪ್ಪು ಹಿಡಿಯೋ ರೀತಿಲಿ ಕಲಸಿಟ್ಕೋಬೇಕು. ಈಗ ಒಗ್ಗರಣೆಗೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಮತ್ತು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಒಂದು ಬಾಣಲೆನ ಬಿಸಿಗಿಟ್ಟು ಅದಕ್ಕೆ ಒಂದು 3ರಿಂದ 4 ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಕಾದ ಮೇಲೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ, 1 ಸ್ಪೂನ್ ಕಡಲೆಬೇಳೆ ಮತ್ತು 1 ಸ್ಪೂನ್ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಕಡಲೆಬೇಳೆ ಮತ್ತು ಉದ್ದಿನಬೇಳೆ ನೀಟಾಗಿ ಗೋಲ್ಡನ್ ಕಲರ್ ಬರೋ ರೀತಿಲಿ ಫ್ರೈ ಆಗಬೇಕು. ಇಲ್ಲಾಂದರೆ ಮೆತ್ತೆ ಅನಿಸ್ಬಿಡುತ್ತೆ. ಅದು ನೀಟಾಗಿ ಗೋಲ್ಡನ್ ಕಲರ್ ಬರೋ ಅಷ್ಟರಲ್ಲಿ ಮಧ್ಯದಲ್ಲಿ ಸ್ವಲ್ಪ ಅಂದರೆ ಒಂದು 3ರಿಂದ 4 ಒಣಮೆಣ್ಸಿನ್ಕಾಯಿನ ಮುರಿದು ಹಾಕ್ತಾಯಿದ್ದೀನಿ. ನಾನಿಲ್ಲಿ ಗುಂಟೂರು ಮೆಣಸಿನ್ಕಾಯಿನ ಬಳಸಿದ್ದೀನಿ. ಇದಕ್ಕೆ ಹಸಿರು ಮೆಣಸಿನ್ಕಾಯಿ ಬಳಸಬಾರ್ದು, ಒಣಮೆಣ್ಸಿನ್ಕಾಯಿನೇ ಬಳಸ್ಕೋಬೇಕು. ಜೊತೆಗೆ ಕರಿಬೇವಿನ ಸೊಪ್ಪು ಕೂಡ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಈಗ ಒಂದು ಈರುಳ್ಳಿ, ದಪ್ಪ ಗೆಡ್ಡೆ 1 ಗೆಡ್ಡೆ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಈಗ ನೀಟಾಗಿ ಈರುಳ್ಳಿ ಬಾಡೋ ರೀತಿಲಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ಈರುಳ್ಳಿಗೆ ಎಷ್ಟು ಅವಶ್ಯಕತೆನೋ ಅಷ್ಟು ಉಪ್ಪು ಹಾಕಬೇಕು. ಏಕೆಂದರೆ ನಾವು ಅನ್ನಕ್ಕೆ ಉಪ್ಪು ಹಾಕಿ ಕಲಸಿದ್ದೀವಿ ಆಲ್ರೆಡಿ. ಅದಕ್ಕೇ ನೋಡಿ, ಈಗ ಈರುಳ್ಳಿ ಕೂಡ ನೀಟಾಗಿ ಸ್ವಲ್ಪ ಬಾಡಿದ್ಮೇಲೆ ಈಗ ಇದಕ್ಕೆ ಹುಳಿ ಕಲಸಿಟ್ಕೊಂಡಿರೋವಂಥ ಅನ್ನನ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಈಗ ಇದನ್ನು 1 ನಿಮಿಷ ಬಿಸಿ ಮಾಡಿದ್ರೆ ಸಾಕು. ಅಂದರೆ ಅನ್ನ ನಾವು ಹುಳಿಯೆಲ್ಲ ಕಲಸಿರ್ತೀವಲ್ಲ, ತಣ್ಣಗಾಗಿರುತ್ತೆ. ಬಿಸಿ ಅನ್ನ ಆದ್ರೂ ಇಲ್ಲ ಉಳಿದಿರೋ ಅನ್ನ ಆದ್ರೂ ಕೂಡ ಬಿಸಿ ಆಗೋ ರೀತಿಲಿ 1ರಿಂದ 2 ನಿಮಿಷ ನೀಟಾಗಿ ಬಿಸಿ ಮಾಡಿದ್ರೆ ಒಳ್ಳೆ ರುಚಿಕರವಾಗಿರುವಂತಹ ಮೈಲ್ಡ್ ಟೇಸ್ಟ್ ಕೊಡುವಂಥ ಹುಳಿಯನ್ನು ರೆಡಿ ಆಯಿತು. ನಾನು ಆಗಲೇ ಹೇಳಿದಾಗೆ ಬ್ಯಾಚುಲರ್ಸ್ ಯಾರಾದರೂ ಇದ್ದರೆ ಈ ರೀತಿ ಸಿಂಪಲ್ಲಾಗಿ ಏನಪ್ಪ ಸಾಂಬಾರು ಮಾಡೋದು, ಏನಪ್ಪ ಗೊಜ್ಜು ಮಾಡೋದು ಅನ್ನೋ ಬದಲು ಈ ರೀತಿ ಸಿಂಪಲ್ಲಾಗಿ ಹುಳಿಯನ್ನು ಮಾಡ್ಕೋಬೋದು. ಹಿಂದೆ ನಮ್ಮಮ್ಮ ನಮ್ಮ ಅಜ್ಜಿ ಎಲ್ಲ ಈ ರೀತಿ ರೈಸ್ ಮಾಡಿಕೊಡೋರು ಎಷ್ಟು ಇಷ್ಟಪಟ್ಟು ತಿಂತಾ ಇದ್ವಿ ಗೊತ್ತಾ? ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ.